ದಿನಕ್ಕೆ ದಾಳಿಗಳು ಅಪರಾಧಗಳು ಹೆಚ್ಚಾಗುತ್ತಲೇ ಇವೆ. ಇವುಗಳಲ್ಲಿ ಹೆಚ್ಚಾಗಿ ವಿವಾಹೇತರ ಸಂಬಂಧಗಳೇ ಅಧಿಕ ಶೇಕಡಾವಾರು ಇವೆ. ಅಪರಾಧಗಳಿಗೆ ಕಾರಣವಾಗುತ್ತಿವೆ. ಕೆಲವೊಮ್ಮೆ ಕಾಮದಿಂದ ಕಣ್ಣು ಮುಚ್ಚಿಕೊಂಡು ಕೆಲವರು ಬಂಧುಗಳನ್ನು ಸಂಬಂಧಗಳನ್ನು ನೋಡದೆ ಅಡ್ಡಬಂದ ತಮ್ಮ ಜೀವನ ಸಂಗಾತಿಗಳನ್ನು ಮಕ್ಕಳನ್ನು ಕೂಡ ಈ ಭೂಮಿಯಲ್ಲಿ ಇಲ್ಲದಂತೆ ಮಾಡಿ ಸಮಾಜ ತಲೆ ತಗ್ಗಿಸುವಂತೆ ಮಾಡುತ್ತಿದ್ದಾರೆ. ಇನ್ನು ಈಗ ನಾನು ಹೇಳುವ ಈ ಘಟನೆಯ ಬಗ್ಗೆ ಕೇಳಿದರೆ ಒಬ್ಬ ಮಹಿಳೆ ಹೀಗೂ ಇರುತ್ತಾಳಾ ಅಂತ ನೀವು ಆಶ್ಚರ್ಯಪಡದೇ ಇರಲಾರಿರಿ. ವಿವರಗಳಿಗೆ ಬಂದರೆ ತೆಲಂಗಾಣದ ವಿಕಾರಾಬಾದ್ನಲ್ಲಿ ಸಾಂಬಯ್ಯ ರಾಧಮ್ಮ ಎಂಬ ದಂಪತಿಗಳು ವ್ಯವಸಾಯ ಮಾಡಿಕೊಂಡು ತಮ್ಮ 3 ಗಂಡು ಮಕ್ಕಳನ್ನು ಮತ್ತು ಒಬ್ಬಳು ಮಗಳನ್ನು ಸಾಕುತ್ತಿದ್ದರು. ಅದರಲ್ಲಿ ಕಡೆಯ ಮಗ ವೆಂಕಟೇಶ್. ಓದಿನಲ್ಲಿ ಚುರುಕಾಗಿದ್ದ ವೆಂಕಟೇಶ್ ಚೆನ್ನಾಗಿ ಓದಿ ಸರ್ಕಾರಿ ಕೆಲಸ ಮಾಡಬೇಕು ಅಂದುಕೊಂಡಿದ್ದ. ಹಾಗೆ ಚೆನ್ನಾಗಿ ಓದಿ ರೈಲ್ವೆಯಲ್ಲಿ ಕೆಲಸಕ್ಕೆ ಸೇರಿದಾಗ ಅವನ ತಂದೆ ತಾಯಿಯರ ಆನಂದಕ್ಕೆ ಮಿತಿಯೇ ಇಲ್ಲದಂತಾಯಿತು. ಈ ಕ್ರಮದಲ್ಲೇ ಮಗನಿಗೆ ಸರ್ಕಾರಿ ಕೆಲಸ ಬಂದಿದ್ದರಿಂದ ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆ ಮಾಡಬೇಕು ಅಂತ ಹುಡುಗಿಯನ್ನು ಹುಡುಕುವ ಕೆಲಸಕ್ಕೆ ಬಿದ್ದರು. ಹಾಗೆ ಕೆಲವು ಪರಿಚಿತರ ಮೂಲಕ ವರಂಗಲ್ನಲ್ಲಿ ಶ್ವೇತಾ ಎಂಬ ಹುಡುಗಿಯಿದ್ದಾಳೆ. ಆ ಹುಡುಗಿ ಡಿಗ್ರಿ ಮುಗಿಸಿ ಟೀಚರ್ ಆಗಬೇಕು ಅಂದುಕೊಂಡಿದ್ದರೂ ಅವರ ಆರ್ಥಿಕ ಪರಿಸ್ಥಿತಿಯ ಕಾರಣದಿಂದ ತಂದೆ ತಾಯಿ ಅವಳನ್ನು ಓದಿಸಲಾಗದೆ ಮದುವೆ ಮಾಡಬೇಕು ಅಂದುಕೊಂಡಿದ್ದಾರೆ. ಯಾವುದೇ ವರದಕ್ಷಿಣೆ ಕೂಡ ಕೊಡಲಾರರು. ಆದರೆ ಆ ಹುಡುಗಿ ಮಾತ್ರ ಸುಂದರವಾಗಿದ್ದಾಳೆ ಅಂತ ಶ್ವೇತಾಳ ಫೋಟೋಗಳನ್ನು ವೆಂಕಟೇಶ್ಗೆ ತೋರಿಸಿದಾಗ ಮೊದಲ ನೋಟದಲ್ಲೇ ಅವನಿಗೆ ಶ್ವೇತಾ ತುಂಬಾ ಇಷ್ಟವಾಗಿ ಬಿಟ್ಟಳು. ತನ್ನ ತಂದೆ ತಾಯಿಯರೊಂದಿಗೆ ಮದುವೆಯಾದರೆ ಆ ಹುಡುಗಿಯನ್ನೇ ಮಾಡಿಕೊಳ್ಳುತ್ತೇನೆ, ಇಲ್ಲದಿದ್ದರೆ ಮದುವೆಯೇ ಆಗುವುದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿಬಿಟ್ಟ. ಅದಕ್ಕೆ ಅವರು ಕೂಡ ಮಗನ ಇಷ್ಟವನ್ನು ಅಲ್ಲಗಳೆಯಲಾರದೆ ವರದಕ್ಷಿಣೆ ಇಲ್ಲದೆಯೇ ಮದುವೆ ಮಾಡಲು ನಿರ್ಧರಿಸಿದರು. ಇನ್ನು ಶ್ವೇತಾಗೆ ಒಬ್ಬ ಅಣ್ಣ, 2 ತಂಗಿಯಲಿದ್ದು ಮನೆಯ ಆರ್ಥಿಕ ಪರಿಸ್ಥಿತಿಯಿಂದ ಅವಳು ಚೆನ್ನಾಗಿ ಓದಿ ಒಳ್ಳೆಯ ಕೆಲಸಕ್ಕೆ ಸೇರಿ ತನ್ನ ಫ್ಯಾಮಿಲಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂದುಕೊಂಡಿದ್ದಳು. ಆದರೆ ಅದೇ ಸಮಯದಲ್ಲಿ ವೆಂಕಟೇಶ್ ಜೊತೆ ಮದುವೆ ಸಂಬಂಧ ಬರುವುದು, ಹುಡುಗನಿಗೆ ಸರ್ಕಾರಿ ಕೆಲಸ ಇರುವುದು, ವರದಕ್ಷಿಣೆ ಕೂಡ ಬೇಡ ಎಂದಿದ್ದರಿಂದ ಇಂತಹ ಸಂಬಂಧ ಮತ್ತೆ ಸಿಗುವುದಿಲ್ಲ ಅಂತ ಶ್ವೇತಾಳ ಕುಟುಂಬ ತಕ್ಷಣವೇ ಒಪ್ಪಿಕೊಂಡಿತು. ಇನ್ನು ಶ್ವೇತಾಗೆ ಆ ಮದುವೆ ಮಾಡಿಕೊಳ್ಳುವುದು ಇಷ್ಟವಿಲ್ಲದಿದ್ದರೂ ಅವಳಿಗೆ ಬೇರೆ ದಾರಿಯಿಲ್ಲದೆ ಒಪ್ಪಿಕೊಳ್ಳುವುದರಿಂದ ಇವರಿಬ್ಬರಿಗೂ ಅದ್ಧೂರಿಯಾಗಿ ಮದುವೆ ಮಾಡಿಸಿದರು. ಮದುವೆಯ ನಂತರ ವೆಂಕಟೇಶ್ ಶ್ವೇತಾಳ ಜೊತೆ ಹೈದರಾಬಾದ್ನ ರೈಲ್ವೆ ಕ್ವಾರ್ಟರ್ಸ್ಗಳಲ್ಲಿ ನೆಲೆಸಿದ. ಇನ್ನು ಇವರ ಅನ್ಯೋನ್ಯ ಸಂಸಾರಕ್ಕೆ ಗುರುತಾಗಿ 1 ಹೆಣ್ಣು 1 ಗಂಡು ಮಗು ಕೂಡ ಹುಟ್ಟಿದವು. ಮಕ್ಕಳು ಹುಟ್ಟಿದ ಮೇಲೆ ಶ್ವೇತಾ ತನ್ನ B.Ed ಕೋರ್ಸ್ ಅನ್ನು ಮುಂದುವರೆಸುತ್ತೇನೆ, ಟೀಚರ್ ಆಗಿ ಆರ್ಥಿಕವಾಗಿ ಸಪೋರ್ಟಿವ್ ಆಗಿರುತ್ತೇನೆ ಅಂತ ಗಂಡನಿಗೆ ಹೇಳಿದಾಗ ವೆಂಕಟೇಶ್ ಕೂಡ ಅದಕ್ಕೆ ಒಪ್ಪಿಕೊಂಡ. ಅದಕ್ಕೆ ಶ್ವೇತಾ ಮನೆಯಿಂದಲೇ B.Ed ಕೋರ್ಸ್ ಅನ್ನು ಮುಂದುವರೆಸಿದಳು. ಈ ಕ್ರಮದಲ್ಲೇ ವೆಂಕಟೇಶ್ ತನ್ನ ಮಗನ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಯೋಜಿಸಿ ತನ್ನ ಸಂಬಂಧಿಕರನ್ನೆಲ್ಲ ಕರೆದು ತನ್ನ ಅಕ್ಕನನ್ನು ಮತ್ತು ಅವಳ 17 ವರ್ಷದ ಮಗ ವಿಜಯ್ನನ್ನು ಫಂಕ್ಷನ್ಗೆ ಕರೆದಿದ್ದ. ಇನ್ನು ವಿಜಯ್ ಇಂಟರ್ ಸೆಕೆಂಡ್ ಇಯರ್ ಪರೀಕ್ಷೆ ಬರೆದು ರಿಸಲ್ಟ್ಗಾಗಿ ಕಾಯುತ್ತಿರುವಾಗಲೇ ವೆಂಕಟೇಶ್ ಅವನನ್ನು ಬರ್ತ್ಡೇ ಫಂಕ್ಷನ್ಗೆ ಕರೆದಿದ್ದರಿಂದ ಅಲ್ಲಿ ತನ್ನ ಚಿಕ್ಕಮ್ಮ ಶ್ವೇತಾಳನ್ನು ಭೇಟಿಯಾಗಿದ್ದ. ಇನ್ನು ಓದಿನಲ್ಲಿ ಚುರುಕಾಗಿದ್ದ ವಿಜಯ್ ಆ ನಂತರ ಎಂಟ್ರೆನ್ಸ್ ಪರೀಕ್ಷೆ ಬರೆಯಲು ಹೈದರಾಬಾದ್ಗೆ ಬಂದು ತನ್ನ ಮಾವ ವೆಂಕಟೇಶ್ ಮನೆಯಲ್ಲಿ ಉಳಿದುಕೊಂಡು ಪರೀಕ್ಷೆಗೆ ತಯಾರಾಗಲು ಶುರು ಮಾಡಿದ. ಇನ್ನು ಹಾಗೆ ವಿಜಯ್ಗೆ ಯಾವುದಾದ್ರೂ ಡೌಟ್ ಇದ್ರೆ ಶ್ವೇತಾ ಕ್ಲಿಯರ್ ಮಾಡುತ್ತಾ ಅವನಿಗೆ ಇಷ್ಟವಾದ ಊಟ ಮಾಡಿ ಹಾಕುತ್ತಿದ್ದಳು. ಈ ಕ್ರಮದಲ್ಲೇ ಶ್ವೇತಾ ತನ್ನ ಓದಿಗೆ ಮಕ್ಕಳು ಅಡ್ಡಿಯಾಗುತ್ತಿದ್ದಾರೆ ಅಂತ ಅವರನ್ನು ತನ್ನ ತಂದೆ ತಾಯಿಯರ ಬಳಿ ಬಿಟ್ಟುಬಿಟ್ಟಳು. ಇನ್ನು ಹಾಗೆ ವೆಂಕಟೇಶ್ ಕೆಲಸಕ್ಕೆ ಹೋದ ಮೇಲೆ ಶ್ವೇತಾ ಮತ್ತು ವಿಜಯ್ ಇಬ್ಬರೇ ಮನೆಯಲ್ಲಿರುವುದರಿಂದ ಮನೆಗೆ ಬೇಕಾದ ಸಾಮಾನುಗಳನ್ನು ತರುತ್ತಾ ಜೊತೆಯಾಗಿ ಶಾಪಿಂಗ್, ರೆಸ್ಟೋರೆಂಟ್ಗೆ ಹೋಗುತ್ತಿದ್ದರು. ಈ ಕ್ರಮದಲ್ಲೇ ಇಬ್ಬರ ನಡುವೆ ಬೆಳೆದ ಪರಿಚಯವು ಸಲಿಗೆಯಾಗಿ ಬದಲಾಗಿ ಒಬ್ಬರ ಮೇಲೆ ಒಬ್ಬರಿಗೆ ಇಂಟ್ರೆಸ್ಟ್ ಹುಟ್ಟಿತು. ಆದರೆ ಈ ವಿಷಯವನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಿಕೊಳ್ಳಬೇಕು ಎಂದು ತಿಳಿಯದೆ ಇಬ್ಬರೂ ಸಂಕಟಪಡುತ್ತಿದ್ದರು. ಈ ಸಮಯದಲ್ಲೇ ವಿಜಯ್ಗೆ ಹೈದರಾಬಾದ್ನ ಬಿಟೆಕ್ ಕಾಲೇಜ್ನಲ್ಲಿ ಸೀಟ್ ಬಂದಿದ್ದರಿಂದ ಅವನ ಮಾವ ವೆಂಕಟೇಶ್ ವಿಜಯ್ನನ್ನು ಹಾಸ್ಟೆಲ್ನಲ್ಲಿರದೆ ತನ್ನ ಮನೆಯಲ್ಲೇ ಇದ್ದು ಓದಿಕೊಳ್ಳು ಅಂತ ಹೇಳಿದಾಗ ವಿಜಯ್ ಆನಂದಕ್ಕೆ ಮಿತಿಯೇ ಇಲ್ಲದಂತಾಯಿತು. ಇನ್ನು ಮತ್ತೊಂದೆಡೆ ಶ್ವೇತಾ ತನ್ನ B.Ed ಕೋರ್ಸ್ ಅನ್ನು ಪೂರ್ಣಗೊಳಿಸಿ ಪ್ರಾಥಮಿಕ ಪರೀಕ್ಷೆಗಳಲ್ಲಿ ಪಾಸಾಗಿ ಫೈನಲ್ ಎಕ್ಸಾಮ್ಸ್ಗೆ ತಯಾರಾಗುತ್ತಿದ್ದಳು. ಹೀಗಿರುವಾಗ ಒಮ್ಮೆ ತನ್ನ ತಂದೆಗೆ ಆರೋಗ್ಯ ಸರಿಯಿಲ್ಲದ ಕಾರಣ ವೆಂಕಟೇಶ್ ತನ್ನ ತಂದೆಯನ್ನು ನೋಡಲು ವಿಕಾರಾಬಾದ್ಗೆ ಹೋಗಿದ್ದಾಗ ಮನೆಯಲ್ಲಿ ಶ್ವೇತಾ ಮತ್ತು ವಿಜಯ್ ಮಾತ್ರ ಇದ್ದರು. ಇನ್ನು ವಿಜಯ್ ಇದೇ ಸರಿಯಾದ ಸಮಯ ಅಂತ ತನ್ನ ಮನಸ್ಸಿನಲ್ಲಿರುವ ಮಾತನ್ನು ತನ್ನ ಅತ್ತೆಗೆ ಹೇಳಬೇಕು ಎಂದು ನಿರ್ಧರಿಸಿದ. ಇನ್ನು ಮತ್ತೊಂದೆಡೆ ಅದೇ ದಿನ ಶ್ವೇತಾ ವಿಜಯ್ಗೆ ಇಷ್ಟವಾದ ಮಟನ್ ಬಿರಿಯಾನಿ ಮಾಡಿ ಬಡಿಸಿದಳು. ಇಬ್ಬರೂ ಜೊತೆಯಾಗಿ ತಿಂದು ಟಿವಿ ನೋಡುತ್ತಿರುವ ಸಮಯದಲ್ಲಿ ವಿಜಯ್ ಎಷ್ಟೇ ಪ್ರಯತ್ನಿಸಿದರೂ ಬಾಯಿಗೆ ಬಂದ ಮಾತನ್ನು ಶ್ವೇತಾಗೆ ಹೇಳಲು ಟ್ರೈ ಮಾಡಿದರೂ ಧೈರ್ಯ ಸಾಲದ ಕಾರಣ ಇನ್ನೆಂದಿಗೂ ತನ್ನ ಮನಸ್ಸಿನಲ್ಲಿರುವ ಮಾತನ್ನು ಹೇಳಲಾರೆ ಅಂತ ಬೇಸರಗೊಂಡು ಮಲಗಲು ತನ್ನ ಬೆಡ್ರೂಮ್ಗೆ ಹೋಗುತ್ತಿದ್ದಾಗ ಶ್ವೇತಾ ವಿಜಯ್ನನ್ನು ಕರೆದು, ನಿನ್ನ ಬೆಡ್ರೂಮ್ನಲ್ಲಿ ತುಂಬಾ ಬಿಸಿಯಾಗಿದೆ,
ಇದೆ. ನಿನಗೆ ಅಭ್ಯಂತರವಿಲ್ಲದಿದ್ದರೆ ನನ್ನ ರೂಂನಲ್ಲಿ ಎಸಿ ಇದೆ, ಅಲ್ಲಿಯೇ ಮಲಗು ಎಂದು ಹೇಳುತ್ತಿದ್ದಂತೆ ರೋಗಿ ಬಯಸಿದ್ದು ಪಾಯಸ, ವೈದ್ಯ ಹೇಳಿದ್ದು ಪಾಯಸ ಎನ್ನುವಂತೆ ವಿಜಯ್ ಆನಂದಕ್ಕೆ ಮಿತಿಯೇ ಇಲ್ಲದಂತಾಗಿ ತಕ್ಷಣವೇ ಶ್ವೇತಾಳ ರೂಮಿಗೆ ಹೋಗಿ ಮಲಗಿದ. ಇನ್ನು ಇದೇ ಸಮಯಕ್ಕಾಗಿ ಕಾಯುತ್ತಿದ್ದ ಶ್ವೇತಾ, ವಿಜಯ್ ತನಗೆ ಸೋದರಳಿಯ ಎಂಬ ವಿಷಯವನ್ನು ಮರೆತು ದುರ್ಬುದ್ಧಿಯಿಂದ ತಾನು ಹಾಕಿಕೊಂಡಿದ್ದ ನೈಟಿಯನ್ನು ತೆಗೆದು ವಿಜಯ್ಗೆ ಇಷ್ಟವಾಗುವಂತೆ ಸೀರೆ ಉಟ್ಟುಕೊಂಡಳು. ಹಾಗೆ ಶ್ವೇತಾ ವಿಜಯ್ ಮಲಗಿದ್ದ ಬೆಡ್ ಮೇಲೆಯೇ ಮಲಗಿದ್ದರಿಂದ ಇವರಿಬ್ಬರೂ ತಮ್ಮ ಬಂಧುತ್ವ ಸಂಬಂಧಗಳನ್ನು ಮರೆತು ಕೇವಲ ಕಾಮತೃಷೆಯನ್ನು ತೀರಿಸಿಕೊಳ್ಳಲು ಎಲ್ಲವನ್ನೂ ಬಿಟ್ಟು ಇಬ್ಬರೂ ದೈಹಿಕವಾಗಿ ಸೇರಿಕೊಂಡರು. ಇಲ್ಲ ಮುಗಿದ ಮೇಲೆ ಹಾಗೆ ಇವರಿಬ್ಬರೂ ಆಯಾಸಗೊಂಡು ನಿದ್ರೆಗೆ ಜಾರಿದರು. ಬೆಳಿಗ್ಗೆ 8 ಗಂಟೆ ಆಗುತ್ತಿದ್ದಂತೆ ಡೋರ್ಬೆಲ್ ಬಾರಿಸಿತು. ತಕ್ಷಣ ಎಚ್ಚರಗೊಂಡ ಶ್ವೇತಾ ತಕ್ಷಣ ಹೋಗಿ ಕಿಟಕಿಯಿಂದ ನೋಡಿದಾಗ ತನ್ನ ಗಂಡ ಊರಿಂದ ಬರುವುದನ್ನು ನೋಡಿ ಶಾಕ್ ಆಯಿತು. ಅದಕ್ಕೆ ತನ್ನ ರೂಮಿಗೆ ಹೋಗಿ ವಿಜಯ್ನಲ್ಲೂ ಎಬ್ಬಿಸಿ ಅವನ ಬೆಡ್ರೂಮ್ಗೆ ಕಳುಹಿಸಿ ಮೇನ್ ಡೋರ್ ತೆಗೆದಳು. ಇನ್ನು ಹಾಗೆ ಹೆಂಡತಿ ಮತ್ತು ಸೋದರಳಿಯನನ್ನು ತುಂಬಾ ನಂಬಿದ್ದ ವೆಂಕಟೇಶ್ ಯಾವುದೇ ಅನುಮಾನ ಪಡದೆ ತನಗೆ ಆಫೀಸ್ ಇರುವುದರಿಂದ ತಕ್ಷಣ ರೆಡಿಯಾಗಿ ಟಿಫನ್ ಮಾಡಿ ಆಫೀಸ್ಗೆ ಹೊರಟು ಹೋದ. ಹಾಗೆ ಆನಂತರ ಇವರಿಬ್ಬರೂ ಫ್ರೆಶ್ ಅಪ್ ಆಗಿ ಜೊತೆಯಾಗಿ ಬ್ರೇಕ್ಫಾಸ್ಟ್ ಮಾಡಿ ತಮ್ಮ ಕಾಮತೃಷೆಯನ್ನು ತೀರಿಸಿಕೊಳ್ಳಲು ಪ್ರಾರಂಭಿಸಿದರು. ಇನ್ನು ಹಾಗೆ ದಿನಗಳು ಕಳೆದಂತೆ ಶ್ವೇತಾ ವಿಜಯ್ ಕೊಡುವ ಸುಖಕ್ಕೆ ದಾಸಳಾಗಿ ತನ್ನ ಗಂಡನನ್ನು ಲೆಕ್ಕಿಸದೆ ವಿಜಯ್ನೊಂದಿಗೆ ಕುತ್ತಿಗೆವರೆಗೆ ಪ್ರೇಮದಲ್ಲಿ ಬಿದ್ದಳು. ಇನ್ನು ಹಾಗೆ 2 ವರ್ಷಗಳ ಕಾಲ ಇವರಿಬ್ಬರೂ ರಹಸ್ಯವಾಗಿ ತಮ್ಮ ಸಂಬಂಧವನ್ನು ಮುಂದುವರಿಸುತ್ತಿದ್ದಂತೆ ದಿನದಿಂದ ದಿನಕ್ಕೆ ವೆಂಕಟೇಶ್ ತನ್ನ ಹೆಂಡತಿಯ ವರ್ತನೆಯಲ್ಲಿ ಬದಲಾವಣೆಗಳನ್ನು ನೋಡಿ ಅವಳ ಮೇಲೆ ಅನುಮಾನ ಬಂದಿತು. ಅದಕ್ಕೆ ವೆಂಕಟೇಶ್ ಒಂದು ದಿನ ಆಫೀಸ್ಗೆ ಹೋಗುತ್ತಿದ್ದೇನೆ ಎಂದು ತನ್ನ ಹೆಂಡತಿಗೆ ಹೇಳಿ ಪಕ್ಕದಲ್ಲಿದ್ದ ಒಂದು ಟೀ ಅಂಗಡಿಯಲ್ಲಿ ಬೈಕ್ ನಿಲ್ಲಿಸಿ ಕಾಯುತ್ತಿದ್ದಾಗ ಅದೇ ಸಮಯದಲ್ಲಿ ಶ್ವೇತಾ ವಿಜಯ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವನ ಬೈಕ್ ಮೇಲೆ ಹೋಗುತ್ತಿರುವುದನ್ನು ನೋಡಿ ವೆಂಕಟೇಶ್ಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಯಿತು. ಅದಕ್ಕೆ ತಕ್ಷಣ ಶ್ವೇತಾಗೆ ಕಾಲ್ ಮಾಡಿದಾಗ ಫೋನ್ ಎತ್ತಿದ ಶ್ವೇತಾ ತಾನು ಮನೆಯಲ್ಲೇ ಇದ್ದೇನೆ, ಓದಿಕೊಳ್ಳುತ್ತಿದ್ದೇನೆ ಎಂದು ಹೇಳಿದಾಗ ವೆಂಕಟೇಶ್ ಶಾಕ್ ಆಗಿ ಮಾನಸಿಕವಾಗಿ ಕುಗ್ಗಿ ಹೋದ. ಹಾಗೆ ತನ್ನ ಹೆಂಡತಿ ಮತ್ತು ಸೋದರಳಿಯ ಸೇರಿ ತನಗೆ ಮೋಸ ಮಾಡುತ್ತಿದ್ದಾರಿ ಎಂದು ಅರಿತು ಸಂಜೆ ವಿಜಯ್ನೊಂದಿಗೆ ಇನ್ನು ಮುಂದೆ ನೀನು ಹಾಸ್ಟೆಲ್ನಲ್ಲಿದ್ದು ಓದು, ಇಲ್ಲೇ ಇದ್ದರೆ ನಿನ್ನ ಓದು ಡಿಸ್ಟರ್ಬ್ ಆಗುತ್ತದೆ ಎಂದು ಹೇಳಿ ಹಾಸ್ಟೆಲ್ನಲ್ಲಿ ಸೇರಿಸಿದ. ಆದರೆ ಶ್ವೇತಾ ಮಾತ್ರ ವೆಂಕಟೇಶ್ ಆಫೀಸಿಗೆ ಹೋದ ತಕ್ಷಣ ಯಥಾಪ್ರಕಾರ ವಿಜಯ್ಗೆ ಫೋನ್ ಮಾಡಿ ಮನೆಗೆ ಕರೆಸಿಕೊಂಡು ಇವರಿಬ್ಬರೂ ಕ್ಲೋಸ್ ಆಗಿರುತ್ತಿದ್ದರು. ಹಾಗೆ ಒಮ್ಮೆ ವೆಂಕಟೇಶ್ ಬೇಗ ಆಫೀಸಿನಿಂದ ಮನೆಗೆ ಬರುವುದು, ಮನೆಯ ಹೊರಗೆ ವಿಜಯ್ ಬೈಕ್ ಜೊತೆಗೆ ಅವನ ಚಪ್ಪಲಿಯೂ ಇರುವುದನ್ನು ನೋಡಿ ಆಕ್ರೋಶಗೊಂಡ ವೆಂಕಟೇಶ್ ಅಷ್ಟೊತ್ತಿಗಾಗಲೇ ಡೋರ್ ಲಾಕ್ ಮಾಡಿದ್ದರಿಂದ ನಿರಂತರವಾಗಿ ಬೆಲ್ ಹೊಡೆಯಲು ಪ್ರಾರಂಭಿಸಿದ. ಹಾಗೆ 5 ನಿಮಿಷಗಳ ನಂತರ ಶ್ವೇತಾ ನಿಧಾನವಾಗಿ ಬಂದು ಡೋರ್ ತೆರೆದಾಗ ವೆಂಕಟೇಶ್ ಅವಳನ್ನು ಕೋಪದಿಂದ ನೋಡುತ್ತಿದ್ದಾಗ, ವಿಜಯ್ ತನ್ನ ಉಳಿದ ಲಗೇಜ್ ತೆಗೆದುಕೊಳ್ಳಲು ಬಂದಿದ್ದಾನೆ, ನಿಮಗೆ ಹೇಳಿದ್ದರೆ ಕೋಪ ಮಾಡಿಕೊಳ್ಳುತ್ತೀರಿ ಎಂದು ಹೇಳಲಿಲ್ಲ ಎಂದು ಶ್ವೇತಾ ನಟಿಸುತ್ತಿದ್ದಾಗ, ಅಷ್ಟೊತ್ತಿಗಾಗಲೇ ಇವರ ಸಂಬಂಧದ ಬಗ್ಗೆ ತಿಳಿದಿದ್ದ ವೆಂಕಟೇಶ್ ವಿಜಯ್ ಜೊತೆಗೆ ಶ್ವೇತಾಳನ್ನು ಹೊಡೆದು ಬೈದು ತಾಯಿ ಸಮಾನವಾದ ಅತ್ತೆಯೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಳ್ಳಲು ನಾಚಿಕೆಯಿಲ್ಲವೇ ಎಂದು ಚೆನ್ನಾಗಿ ಹೊಡೆದು ವಿಜಯನನ್ನು ಮನೆಯಿಂದ ಹೊರಹಾಕಿ ಇನ್ನು ಮೇಲೆ ಇತ್ತ ಬರಬೇಡ ಎಂದು ಹೇಳಿ, ಬಂದರೆ ನಿನ್ನ ಅಮ್ಮ ಅಪ್ಪನಿಗೆ ಈ ವಿಷಯ ಹೇಳುತ್ತೇನೆ ಎಂದು ಎಚ್ಚರಿಸಿದಾಗ ವಿಜಯ್ ಅಲ್ಲಿಂದ ಹೊರಟು ಹೋದ. ಇನ್ನು ಹೀಗೆ ದಿನಗಳು ಕಳೆದಂತೆ ಶ್ವೇತಾ ವಿಜಯ್ನನ್ನು ನೋಡದೇ ಇರಲಾರದೆ, ಅವನನ್ನು ಭೇಟಿಯಾಗಲಾರದೆ ಸಂಕಟಪಡುತ್ತಿದ್ದಳು. ಅದಕ್ಕೆ ತನ್ನ ಪ್ರೇಮಕ್ಕೆ ಅಡ್ಡಿಯಾಗಿರುವ ಗಂಡನನ್ನು ಈ ಭೂಮಿಯಲ್ಲಿ ಇಲ್ಲದಂತೆ ಮಾಡಬೇಕು ಎಂದು ವಿಜಯ್ಗೆ ಕಾಲ್ ಮಾಡಿ ಇದೇ ವಿಷಯ ಹೇಳಿದಾಗ ಶ್ವೇತಾಳನ್ನು ಬಿಟ್ಟಿರಲಾರದ ವಿಜಯ್ ಕೂಡ ತಕ್ಷಣ ಒಪ್ಪಿಕೊಂಡ. ಹಾಗೆ ಆ ದಿನ ರಾತ್ರಿ ತನ್ನ ಗಂಡನಿಗೆ ಇಷ್ಟವಾದ ಚಿಕನ್ ಕರಿ ಮಾಡಿದ ಶ್ವೇತಾ ಅದರಲ್ಲಿ ನಿದ್ರೆ ಮಾತ್ರೆ ಬೆರೆಸಿದಳು. ಆ ಊಟ ತಿಂದ ವೆಂಕಟೇಶ್ ತಕ್ಷಣ ನಿದ್ರೆಗೆ ಜಾರಿದ. ಇನ್ನು ಇದೇ ಸಮಯಕ್ಕಾಗಿ ಕಾಯುತ್ತಿದ್ದ ಶ್ವೇತಾ ವಿಜಯ್ಗೆ ಕಾಲ್ ಮಾಡಿದಾಗ ಮನೆಯ ಹೊರಗೆ ಕಾಯುತ್ತಿದ್ದ ವಿಜಯ್ ತಕ್ಷಣ ಮನೆಗೆ ಹೋಗಿ ತನ್ನ ಮಾವ ಎಂಬ ಕನಿಕರವೂ ಇಲ್ಲದೆ 2 ವರ್ಷಗಳ ಕಾಲ ತನ್ನನ್ನು ಮನೆಯಲ್ಲಿಟ್ಟು ಸಾಕಿದನೆಂಬ ಕೃತಜ್ಞತೆಯೂ ಇಲ್ಲದೆ ಬಂಡೆಕಲ್ಲಿನಿಂದ ವೆಂಕಟೇಶ್ನನ್ನು ಈ ಭೂಮಿಯಲ್ಲಿ ಇಲ್ಲದಂತೆ ಮಾಡಿದ. ಇನ್ನು ಹಾಗೆ ಯಾರಿಗೂ ತಮ್ಮ ಮೇಲೆ ಅನುಮಾನ ಬರಬಾರದು ಎಂದು ರೈಲ್ವೆ ಟ್ರ್ಯಾಕ್ ಮೇಲೆ ಎಸೆದು ಮನೆಗೆ ಬಂದು ತಮ್ಮ ಕಾಮತೃಷೆಯನ್ನು ತೀರಿಸಿಕೊಳ್ಳುತ್ತಾ ಇನ್ನು ಮುಂದೆ ನಮ್ಮನ್ನು ತಡೆಯುವವರೇ ಇಲ್ಲ, ಇಬ್ಬರೂ ಸೇರಿ ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡಬಹುದು ಎಂದು ಅಂದುಕೊಂಡರು. ಇದು ಹೀಗಿರುವಾಗ ಮರುದಿನ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದವರು ಪೊಲೀಸರಿಗೆ ಕಾಲ್ ಮಾಡಿ ಗುರುತು ಸಿಗದ ವ್ಯಕ್ತಿ ಟ್ರ್ಯಾಕ್ ಮೇಲೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಹೇಳಿದಾಗ ಘಟನಾ ಸ್ಥಳಕ್ಕೆ ಹೋದ ಪೊಲೀಸರು ತನಿಖೆ ಪ್ರಾರಂಭಿಸಿದರು. ಅದು ವೆಂಕಟೇಶ್ ಎಂದು ಖಚಿತಪಡಿಸಿಕೊಂಡು ಅವನ ಕುಟುಂಬ ಸದಸ್ಯರಿಗೆ ಮಾಹಿತಿ ನೀಡಿದರು.
ಅಷ್ಟೊತ್ತಿಗಾಗಲೇ ವೆಂಕಟೇಶ್ ವಿಜಯ್ ಮತ್ತು ಶ್ವೇತಾ ಅಕ್ರಮ ಸಂಬಂಧದ ಬಗ್ಗೆ ತನ್ನ ಅಕ್ಕನಿಗೆ ಹೇಳಿ ಇದ್ದುದರಿಂದ ವೆಂಕಟೇಶ್ ಅಕ್ಕ ವಿಜಯ್ ಮತ್ತು ಶ್ವೇತಾ ಮೇಲೆಯೇ ಪೊಲೀಸರಿಗೆ ದೂರು ನೀಡುತ್ತಾ ಅವರೇ ವೆಂಕಟೇಶ್ನನ್ನು ಏನೋ ಮಾಡಿರುತ್ತಾರೆ ಎಂದು ಹೇಳಿದಾಗ ಪೊಲೀಸರು ಡಾಗ್ ಸ್ಕ್ವಾಡ್ ಮೂಲಕ ಆ ಪ್ರದೇಶವನ್ನು ಪರಿಶೀಲಿಸಿದರು. ಡಾಗ್ ನೇರವಾಗಿ ವೆಂಕಟೇಶ್ ಮನೆಗೆ ಹೋಗಿ ಶ್ವೇತಾ ಸುತ್ತಾ ತಿರುಗುತ್ತಿದ್ದರಿಂದ ಪೊಲೀಸರ ಅನುಮಾನ ಮತ್ತಷ್ಟು ಬಲವಾಯಿತು. ಅದಕ್ಕೆ ಪೊಲೀಸರು ಶ್ವೇತಾಳನ್ನು ವಶಕ್ಕೆ ತೆಗೆದುಕೊಂಡು ತಮ್ಮ ಶೈಲಿಯಲ್ಲಿ ವಿಚಾರಿಸಿದಾಗ ಶ್ವೇತಾ ಭಯದಿಂದ ನಡೆದ ಕಥೆ ಪೂರ್ತಿ ಹೇಳಿಬಿಟ್ಟಳು. ಅದಕ್ಕೆ ಪೊಲೀಸರ ಜೊತೆಗೆ ಕುಟುಂಬ ಸದಸ್ಯರು ಕೂಡ ಶಾಕ್ ಆದರು. ಹಾಗೆ ತನಗಿಂತ 8 ವರ್ಷ ಚಿಕ್ಕವನೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡು ಅಮಾಯಕನಾದ ತನ್ನ ಗಂಡನನ್ನು ಮುಗಿಸಿದ್ದರಿಂದ ಈ ನ್ಯೂಸ್ ಎಲ್ಲಾ ಕಡೆ ಸಂಚಲನ ಸೃಷ್ಟಿಸಿತು. ಇನ್ನು ಹಾಗೆ ಇವರಿಬ್ಬರನ್ನು ಕೋರ್ಟ್ನಲ್ಲಿ ಹಾಜರುಪಡಿಸಿದಾಗ ಇಬ್ಬರೂ ಅಪರಾಧ ಮಾಡಿರುವುದು ಸಾಬೀತಾದ ಕಾರಣ ಇವರಿಬ್ಬರಿಗೂ 15 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸುತ್ತಿರುವುದಾಗಿ ಕೋರ್ಟ್ ತೀರ್ಪು ನೀಡಿತು. ನೀವು ಈ ಇನ್ಸಿಡೆಂಟ್ ಬಗ್ಗೆ ಏನಂದುಕೊಂಡಿದ್ದೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಪ್ಪದೇ ತಿಳಿಸಿ. ನಾವು ಮಾಡಿದ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.